ಆಲೂಗಡ್ಡೆ ಪಲ್ಯ ರೆಡಿ ಮಾಡ್ತಾ ಇದ್ದೀನಿ ನೋಡಿ. ನಮ್ಮ ಮನೇಲಿ ಹೀಗೆ ಮಾಡ್ತೀವಿ ಆಲೂಗಡ್ಡೆ ಪಲ್ಯ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೇಲಿ ಟಿಫನ್ ಬಂದು ದೋಸೆ, ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ. ನೀವೇನು ತಿಂದರೆ ಟಿಫನ್ನು? ಸೊ ಹೇಗಿದೆ ನಿಮ್ಮ ದಿನಚರಿ? ನಂದು ಇವತ್ತು ತುಂಬ ಕೆಲಸಗಳಿದೆ. ಪೆಂಡಿಂಗ್ ಕೆಲಸಗಳೆಲ್ಲ ಇವತ್ತು ಮುಗಿಸ್ಬೇಕು. ಸ್ವಲ್ಪ ಬ್ಯಾಂಕಿಗೆ ಹೋಗಬೇಕು, ಮತ್ತು ಸ್ವಲ್ಪ ಡಿಮಾರ್ಟು ಆ ಥರ ಎಲ್ಲ ಹೋಗಬೇಕು. ಡಿಮಾರ್ಟ್ಗೆ ಹೋಗಿ ಸ್ವಲ್ಪ ಸಾಮಾನೆಲ್ಲ ತರಬೇಕು. ನಾವು ಅಲ್ಲಿಂದ ಇಲ್ಲಿ ಶಿಫ್ಟ್ ಆದಾಗಿಂದ ಯಾವುದೇ ರೀತಿ ಸಾಮಾನು ತೊಗೊಂಡು ಬಂದಿಲ್ಲ. ಸೊ ಇವತ್ತು ಸ್ವಲ್ಪ ಐಟಮ್ಸ್ ಬೇಕು. ಸೊ ಅದಕ್ಕೆ ಹೋಗಿ ಎಲ್ಲ ತೊಗೊಂಡು ಬರಬೇಕು. ಸೊ ಇವಾಗ ಎಲ್ಲ ಸಾಯಿನಾಥ್ ಮಲ್ಕೊಂಡಿದ್ದಾನೆ. ಸೊ ಇವಾಗ ಎಲ್ಲ ಸ್ಟಾರ್ಟ್ ಮಾಡಬೇಕು. ಒಂದೊಂದೇ ಕೆಲಸ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಟಿಫನ್ ತಿಂದಾದ್ಮೇಲೆ ಟೀ ಮಾಡ್ಕೋತೀನಿ. ಅದು ಒಂದು ಹ್ಯಾಬಿಟ್ ಆಗಿಬಿಟ್ಟಿದೆ ಟೀ ಕುಡಿಯೋದು. ನಾನು ಎಷ್ಟು ಅನ್ಕೋತೀನಿ ಟೀ ಬಿಟ್ಬಿಡೋಣ, ಟೀ, ಕಾಫಿ, ಶುಗರ್ ಎಲ್ಲ ಬಿಟ್ಬಿಡೋಣ ಅಂತ. ಬಟ್ ಆದರೂ ಸ್ವಲ್ಪ ದಿನ 1-2 ಡೇಸ್ ಬಿಟ್ಟಿದ್ದೆ ಶುಗರ್ ಎಲ್ಲ. ಬಟ್ ಆದರೆ ಅದು ಏನೋ ಕಳ್ಕೊಂಡಂಗೆ ಅಂತ ಅನ್ಸುತ್ತೆ. ಏನಪ್ಪ ಶುಗರ್ ಎಲ್ಲ ಬಿಟ್ಟಿರೋಕ್ಕೆ ಆಗಲ್ಲ. ಶುಗರ್ ಎಲ್ಲ ಬಿಟ್ಟಿರೋರೆಲ್ಲ ಅದು ಹೇಗೆ ಬಿಟ್ಟಿರ್ತಾರೋ ನಿಜವಾಗ್ಲೂ ಗೊತ್ತಿಲ್ಲ. ನಿಜವಾಗ್ಲೂ ನನ್ನ ಕೈಲಿ ಆಗಲ್ಲ. ಬಟ್ ಅದೇ ಟ್ರೈ ಮಾಡ್ತೀನಿ. ಜಾನಿಂದ ಫುಲ್ ಕಂಪ್ಲೀಟ್ ಶುಗರ್ ಬಿಡಬೇಕು ಅಂತ ಅನ್ಕೋತಾ ಇದ್ದೀನಿ. ನೋಡೋಣ, ಬಿಡ್ತೀನಿ. ಅಕಸ್ಮಾತ್ ಟೀ ಕುಡಿಬೇಕಂದ್ರೂ ವಿತೌಟ್ ಶುಗರ್ ಕುಡಿತೀನಿ. ಸೊ ಇವಾಗ ನೆಕ್ಸ್ಟ್ ಟಿಫನ್ ಆಗಿದ ತಕ್ಷಣ ಫಸ್ಟ್ 1 ಗ್ಲಾಸ್ ನೀರು ಕುಡಿತೀನೋ ಇಲ್ಲೋ, ಟೀ ಮಾತ್ರ ಇರಲೇಬೇಕು. ಅದೇನೋ ಒಂದು ಹ್ಯಾಬಿಟ್ ಆಗ್ಬಿಟ್ಟಿದೆ. ಸೊ ಇವಾಗ ನೆಕ್ಸ್ಟ್ ಟಿಫನ್ ಮುಗಿಸಿ ಟೀ ಕುಡಿಬೇಕು. ಬಟ್ ಆದಷ್ಟು ಎಲ್ಲರೂ ಶುಗರ್ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಸೊ ಏನು ಶುಗರ್ ಅವಾಯ್ಡ್ ಮಾಡಿದ್ರೆ ನಮ್ಮ ಸ್ಕಿನ್ನು ಮತ್ತು ತುಂಬ ಏಜಿಂಗ್ ಎಲ್ಲ ಬೇಗ ಆಗಲ್ಲ. ಸೊ ನಮ್ಮ ಸ್ಕಿನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹೇಳಬೇಕಂದ್ರೆ. ಸೊ ಆದ್ದರಿಂದ ಎಷ್ಟೊಂದು ಜನ ಇವಾಗ ಮೋಸ್ಟ್ ಆಫ್ ದಿ ಪೀಪಲ್ ಬಂದುಬಿಟ್ಟು ಶುಗರೇ ಯೂಸ್ ಮಾಡಲ್ಲ, ಕಾಫಿ ಟೀನೂ ಕುಡಿಯೋಲ್ಲ. ಬಟ್ ನಾವು ಅದನ್ನು ಫಾಲೋ ಮಾಡ್ತೀವಿ ಜಾನಿಂದ. ನನ್ನ ರೆಸಲ್ಯೂಷನ್ ಅದು, ಜಾನಿಂದ ಶುಗರ್ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಟಿಫನ್ ಎಲ್ಲ ಆಯಿತು, ಫ್ರೆಶ್ ಅಪ್ ಆಗಿ ಇವತ್ತು ಮಂಗಳವಾರ ಆದ್ದರಿಂದ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಪೂಜೆ ಮಾಡಿಬಿಟ್ಟು ನೆಕ್ಸ್ಟು ಮಿಕ್ಕಿದ್ದು ಕೆಲಸಗಳನ್ನ ಸ್ಟಾರ್ಟ್ ಮಾಡಬೇಕು. ಸೊ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಸ್ವಲ್ಪ ಈಸಿ ಹೇಳಬೇಕಂದ್ರೆ. ಯಾವುದೇ ರೀತಿ ತೊಂದರೆ ಇರಲ್ಲ. ಏನು ಮನೆ ಕೆಲಸನೂ ಮಾಡ್ಕೋಬೋದು, ನಾರ್ಮಲಾಗಿ ಆಫೀಸ್ ಕೆಲಸನೂ ಮಾಡ್ಕೋಬೋದು. ಸೊ ಅದರಿಂದ ಒಂದು ಅಡ್ವಾಂಟೇಜ್ ವರ್ಕ್ ಫ್ರಮ್ ಹೋಮ್ ನಮಗೆ. ಸೊ ಪೂಜೆ ಎಲ್ಲ ರೆಡಿ ಆಯ್ತು, ಈಗ ಪೂಜೆ ಮಾಡಿ. ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನೋಡಿ, ಪಿಳ್ಳೆ ಡಿಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಡಿಮಾರ್ಟ್ಗೂ ನಮ್ಮ ಪಿಳ್ಳೆ ನಮ್ಮ ಜೊತೆ ಬರ್ತಾ ಇದೆ. ಮನೇಲಂತೂ ಇರಲ್ಲ, ಏನೂ ಮಾಡೋಕ್ಕಾಗಲ್ಲ. ನೋಡಿ ಹೇಗೆ ಕೂತ್ಕೊಂಡು ಹೇಗೆ ಮಾಡ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು. ರೋಡ್ ನೋಡಿ ಎಷ್ಟು ಖಾಲಿ ಇದೆ ಅಂತ ಹೇಳಿಬಿಟ್ಟು. ನೋಡಿ ಇಲ್ಲೇ ಫ್ರೂಟ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾನು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಇಲ್ಲೇ ಫ್ರೂಟ್ಸ್ ತೊಗೊಳಕ್ಕೆ ಹೋಗ್ತಾಯಿದ್ದೆ. ಮತ್ತು ಟೇಸ್ಟ್ ವೈಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಅಜ್ಜಿ ಫ್ರೂಟ್ಸು ಡಿಮಾರ್ಟ್ ಕೆಳಗಡೆನೇ ಫ್ರೂಟ್ಸ್ ಇಟ್ಟಿರ್ತಾರೆ. ಇವ್ರ ಹತ್ರನೂ ಅಷ್ಟೇ. ಮೋಸ್ಟ್ ಆಫ್ ದ ಟೈಮ್ ನಾನು ಡಿಮಾರ್ಟ್ಗೆ ಹೋದಾಗೆಲ್ಲ ಈ ಅಜ್ಜಿ ಹತ್ರನೇ ಫ್ರೂಟ್ಸ್ ತೊಗೊಳ್ಳೋದು. ಇವತ್ತೂ ಸೀಬೆಕಾಯಿ ಮತ್ತು ಅದೇನೋ ಆ್ಯಪಲ್ಲು ಮತ್ತು ಆರೆಂಜ್ ತೊಗೊಂಡು ಬಂದ್ರಿ. ತುಂಬ ಟೇಸ್ಟಾಗಿತ್ತು ಹೇಳಬೇಕಂದ್ರೆ. ನೋಡಿ ಡಿಮಾರ್ಟಲ್ಲಿ ಎಲ್ಲ ಬಟ್ಟೆಗಳು. ಬಟ್ ನಂಗೆ ಬಟ್ಟೆ ಕ್ವಾಲಿಟಿ ಅಂತೂ ಅಷ್ಟು ಇಷ್ಟ ಆಗೋಲ್ಲ, ನನಗೆ ಚೆನ್ನಾಗಿರಲ್ಲ ಹೇಳಬೇಕಂದ್ರೆ. ಸೊ ಅದು ಇದು ಏನಂತ ಗೊತ್ತಿಲ್ಲ, ಯಾಕೆ ಇಟ್ಟಿರ್ತಾರೆ ಅಂತ ಹೇಳಿಬಿಟ್ಟು. ನೋಡಿ ಎಲ್ಲ ಥರ ಪ್ರಾಡಕ್ಟ್ಸು ಅಲ್ಲಿ ಸಿಗುತ್ತೆ. ಈ ಥರ ಪ್ರಾಡಕ್ಟ್ಸ್ ಇಲ್ಲ ಅಂತ ಹೇಳೋಂಗಿಲ್ಲ. ಮತ್ತು ಹೇಳಬೇಕಂದ್ರೆ ಪ್ರೈಸು ಅಷ್ಟೇ ತುಂಬ ಕಡಿಮೆ ಇರುತ್ತೆ. ಯಾಕಂದರೆ ತುಂಬ ಬಲ್ಕಾಗಿ ತೊಗೋತಾರಲ್ಲ. ಸೊ ಆದ್ದರಿಂದ ಅಲ್ಲಿ ಕಡಿಮೆಗೆ ಸಿಗುತ್ತೆ. ಕಡಿಮೆ ಆದ್ರೂ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರುತ್ತೆ. ಕ್ವಾಲಿಟಿಯಲ್ಲಿ ಏನು ಕಾಂಪ್ರಮೈಸ್ ಎಲ್ಲ ಏನೂ ಇಲ್ಲ, ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಥರ ಸೋಪಿಂದ ಹಿಡ್ದು ಪೂಜಾ ಐಟಮ್ಸಿಂದ ಹಿಡ್ದು ಎಲ್ಲ ಸಿಗುತ್ತೆ. ಅಕ್ಕಿ, ಬೇಳೆ, ಕಾಳು
ಎಲ್ಲ ಸಿಗುತ್ತೆ. ಮತ್ತು ಅಲ್ಲಿನ ಪ್ರಾಡಕ್ಟ್ಸು ತುಂಬ ಚೆನ್ನಾಗಿರುತ್ತೆ ನೋಡಿ. ಕಂಫರ್ಟು ಮತ್ತು ಸೋಪಿನ ಪೌಡರು ಎಲ್ಲ ಸಿಗುತ್ತೆ. ಇವಾಗ ನಾವು ಬಿಲ್ಲಿಂಗಿಗೆ ನಿಂತಿದ್ದೀವಿ. ಬಿಲ್ಲಿಂಗ್ ಮಾಡಿಕೊಂಡು ಇವಾಗ ನೆಕ್ಸ್ಟು ಮನೆ ಕಡೆ ಹೋಗೋದೆ. ಅಷ್ಟೊಂದು ಏನು ಕ್ರೌಡ್ ಇರಲಿಲ್ಲ ನಾವು ಹೋದಾಗ ನೋಡಿ. ಆಯಿತು, ಒಂದು ಬಿಲ್ ಎಷ್ಟಾಗಿರ್ಬೋದು ಹೇಳಿ, ಕಮೆಂಟ್ ಮಾಡಿ ಬಿಲ್ ಎಷ್ಟಾಗಿರ್ಬೋದು ಅಂತ ಹೇಳಿಬಿಟ್ಟು. ಎಲ್ಲ ಪ್ರಾಡಕ್ಟ್ಸು ತೊಗೊಂಡಾಯಿತು. ಮನೆಗೆ ಬಂದು ಎಲ್ಲ ಚೆಕ್ ಮಾಡಿ ಯಾವ ಪ್ರಾಡಕ್ಟ್ಸು ತೊಗೊಂಡಿದ್ದೀವಿ, ಏನು ಎಲ್ಲ ಪ್ರಾಡಕ್ಟ್ಸು ತೊಗೊಂಡು ಬಂದಿದ್ದೀವ ಅಂತ ಎಲ್ಲ ಒಂದು ಸತಿ ಚೆಕ್ ಮಾಡಿ ರಿವ್ಯೂ ಮಾಡಿ ಎಲ್ಲ ಆಯಿತು ನೋಡಿ. ಹೇಗೆ ಅಂಡಿದ್ದಾಳೆ ನನ್ನ ಮಗಳು ಅಂತ ಹೇಳ್ಬಿಟ್ಟು. ಏನಾದರೂ ಸಾಮಾನು ತೊಗೊಬಂದರೆ ಫಸ್ಟು ಎಲ್ಲ ಅಂಡ್ಬಿಟ್ಟು ಎಲ್ಲ ನೋಡಿಬಿಡ್ಬೇಕು. ಆಮೇಲೆ ಕ್ರಿಸ್ಮಸ್ಗೆ ಫಸ್ಟ್ ಕ್ರೈಯಿಂದ ಬಟ್ಟೆ ಪರ್ಚೇಸ್ ಮಾಡಿದ್ಲು. ಸೊ ಆ ಬಟ್ಟೆನೂ ಅಂಡಿದ್ದಾಳೆ ನೋಡಿ. ಇವನು ನೋಡಿ ಎಷ್ಟು ನಗ್ನಗ್ತಾ ಹೇಗಿದ್ದಾನೆ ಅಂತ ಹೇಳ್ಬಿಟ್ಟು. ಇವ್ನಿಗೇನೋ ಖುಷಿ, ನಮ್ಮ ಮಮ್ಮಿ ನಾನು ಎಲ್ಲ ಆಚೆ ಹೋಗ್ಬಿಟ್ಟಿದ್ರಿ, ಅಕ್ಕನ ಕರ್ಕೊಂಡೋಗಿಲ್ಲ ಅಂತ ಹೇಳ್ಬಿಟ್ಟು. ನೋಡಿ ಕಿಚನಲ್ಲಿ ಇವ್ರು 3 ಜನ ಕುಕ್ಕಿಂಗ್ ಪಾರ್ಟ್ನರ್ಸ್, ಅವ್ರ ಅಜ್ಜಿಗೆ ಹೆಲ್ಪಿಂಗ್ ಪಾರ್ಟ್ನರ್ಸ್ ಇವರು.